ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಶ್ರೀಹರ್ಷ. ನಾನು ಕ್ರೇಜಿ ಮನಿ ವಿತ್ ಶ್ರೀ ಕನ್ನಡ ಚಾನಲಿಂದ ಇವತ್ತು 1 ಡಿಸೆಂಬರು. ಏನಾಗುತ್ತೆ ಮಾರ್ಕೆಟಲ್ಲಿ ನೋಡೋಣಂತೆ. ಮಾರ್ಕೆಟಿನ ಲೇಟೆಸ್ಟ್ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀನಿ. ಇವತ್ತು 3 ದಿನ ರಜಾ ಆದಮೇಲೆ ಇವತ್ತು ಮಾರ್ಕೆಟ್ ಓಪನ್ ಆಗುತ್ತೆ. ಸೊ ಏನಾಗುತ್ತೆ ಅನ್ನೋದು ಡೀಟೇಲಾಗಿ ನೋಡೋಣಂತೆ. ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲನ್ನು ಜಾಯ್ನ್ ಆಗಿಲ್ಲ ಅಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಹಿಟ್ ಮಾಡಿ. ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ನಾವು ಶುಕ್ರವಾರ ನಿಮ್ಗೆ ಹೇಳ್ದಂಗೆ ಸ್ನೇಹಿತರೆ, ವಾಲ್ಯೂಮ್ ಜಾಸ್ತಿ ಇದೆ, ನೆಗೆಟಿವ್ ಕ್ಲೋಸಿಂಗ್ ಇದೆ, ಶಾರ್ಟ್ಸ್ ಆಗಿರೋ ಸಂಭಾವನೆ ಜಾಸ್ತಿ ಇದೆ ಅಂತ. ಸೊ ಯು ಎಸ್ ಮಾರ್ಕೆಟಲ್ಲೂ ನೋಡ್ಬೋದು, ನೆಗೆಟಿವ್ ಕ್ಲೋಸಿಂಗ್ ಆಗಿದೆ. ಪ್ರತಿಯೊಂದು ಮಾರ್ಕೆಟಲ್ಲಿ ಸಾಕಷ್ಟು ನೆಗೆಟಿವ್ ಕ್ಲೋಸಿಂಗ್ ಆಗಿರೋದ್ರಿಂದ ಒಂದು ಟ್ರೆಂಡ್ ರಿವರ್ಸಲ್ದು ಒಂದು ಸಿಗ್ನಲ್ ಬಂದಿದೆ. ಅದ್ರದ್ದು ಕನ್ಫರ್ಮೇಷನ್ನು ಇವತ್ತು ಫಾಲೋ ಥ್ರೂ ಸೆಲ್ಲಿಂಗ್ ಬಂದರೆ ಯು ಎಸ್ ಮಾರ್ಕೆಟಲ್ಲಿ ಅಲ್ಲಿ ಟ್ರೆಂಡ್ ರಿವರ್ಸಲ್ ಆಗಿರೋ ಸಂಕೇತ ತೋರಿಸ್ತಾ ಇದೆ. ಯುರೋಪಿಯನ್ ಮಾರ್ಕೆಟಲ್ಲೂ ಕೂಡ ಅದೇ ರೀತಿಯಾಗಿದೆ. ಅದರಲ್ಲೂ ನಮಗೆ ಫಾಲೋ ಥ್ರೂ ಸೆಲ್ಲಿಂಗ್ ಬರಬೇಕು. ಫಾಲೋ ಥ್ರೂ ಸೆಲ್ಲಿಂಗ್ ಬಂದರೆ ಅಂದರೆ ಇವತ್ತು ಕೂಡ ನೆಗೆಟಿವ್ ಆಗಿ ಕ್ಲೋಸ್ ಆಯಿತು ಅಂದರೆ ವೆರಿ ಲೈಕ್ಲಿ ಇಲ್ಲಿಂದ ಮಾರ್ಕೆಟು ನೆಗೆಟಿವ್ ಆಗಿ ಹೋಗೋ ಸಂಭಾವನೆ ಜಾಸ್ತಿ ಇರುತ್ತೆ. ಆದ್ದರಿಂದ ನಾವು ತುಂಬಾ ಕೇರ್ಫುಲ್ ಆಗಿರಬೇಕಾಗುತ್ತೆ. ಈಗ ಏನಾಗ್ತಾ ಇದೆ ಅಂದರೆ 3 ದಿನ ಮೂವ್ಮೆಂಟ್ ಆ್ಯಕ್ಚುಲಿ ಇಲ್ದಲೇ ಇರೋದ್ರಿಂದ 2 ದಿನದ ಆ್ಯಕ್ಚುಲಿ ಕ್ಲೋಸಿಂಗ್ ಆಲ್ರೆಡಿ ಇದೆ. ನಾನು ನಿಮಗೆ ನಿನ್ನೆ ವಿಡಿಯೋಲೂ ಹೇಳಿದ್ದೆ, ಫ್ರೈಡೇಯಲ್ಲಿ ಪಾಸಿಟಿವ್ ಕ್ಲೋಸಿಂಗ್ ಆಗಿದೆ. ಇವತ್ತು ಮಂಡೇ ನೆಗೆಟಿವ್ ಕ್ಲೋಸ್ ಆದ್ರೂ ಒಂದು ಫ್ಲ್ಯಾಟಾಗೇ ಇರುತ್ತೆ, ಮಾರ್ಕೆಟಲ್ಲಿ ಜಾಸ್ತಿ ಮೂಮೆಂಟ್ ಇರಲ್ಲ ಅಂತ. ಅದೇ ಥರದ್ದು ಸೇಮ್ ಮೂಮೆಂಟೇ ತೋರಿಸ್ತಾ ಇದೆ. ಪ್ರಾಬಲಿ ನಾವು 13,000 ರೇಂಜಲ್ಲಿ ಸ್ಟಾರ್ಟ್ ಆಗ್ಬೋದು. ಬಟ್ 13,000 ರೇಂಜಲ್ಲಿ ಸ್ಟಾರ್ಟ್ ಆದರೂ ಮೊನ್ನೆ ಏನು 13,035 ಹೈ ಮಾಡಿತ್ತು, ಅದ್ರ ಮೇಲೆ ಹೋಗೋದು ಕಷ್ಟ ಆಗುತ್ತೆ. ಹೋದ್ರೂ ಸಸ್ಟೈನ್ ಮಾಡೋದು ಕಷ್ಟ ಆಗುತ್ತೆ. ಇನ್ ಕೇಸ್ ನಾವು ಅಲ್ಲಿ ಹೋಗಿ ಅದನ್ನು ಸಸ್ಟೈನ್ ಮಾಡಿದ್ರೆ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗೋ ಸಂಭಾವನೆ ಇರುತ್ತೆ. ಅಲ್ಲಿಂದ ಸಸ್ಟೈನ್ ಆಗದಲ್ಲೇ ಅಲ್ಲಿಂದ ನೆಗೆಟಿವ್ ಪ್ರೆಷರ್ ಬರ್ತಾ ಹೋಯಿತು ಅಂದರೆ ಅಲ್ಲಿಂದ ನೆಗೆಟಿವ್ ಆಗೋ ಸಂಭಾವನೆ ಜಾಸ್ತಿ ಇರುತ್ತೆ. ಇವತ್ತಿಂದ ಸೆಬಿದು ಮಾರ್ಜಿನ್ ರೂಲ್ಸ್ ಅಪ್ಲೈ ಆಗುತ್ತೆ. ಲಾಸ್ಟ್ ಟೈಮ್ ಇದೇ ಥರದ ಒಂದು ಸೆಬಿ ರೂಲ್ ಇದ್ದಿದ್ದ ದಿವಸ ಏನಾಯಿತು ಅಂದರೆ ಮಾರ್ಕೆಟ್ ಆಲ್ಮೋಸ್ಟ್ 500 ಪಾಯಿಂಟ್ ಕೆಳಗೆ ಬಿದ್ದಿತ್ತು ನಿಫ್ಟಿಲಿ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಸೊ ಈ ಪರ್ಟಿಕ್ಯುಲರ್ ಲೆವೆಲಲ್ಲಿ ಪಾಸಿಟಿವ್ ಬಂತು ಅಂತ ಹೋಗಿ ಬೈ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನೆಗೆಟಿವ್ ಆಗೋ ಸಂಭಾವನೆ ಜಾಸ್ತಿ ಇರುತ್ತೆ. ಅದು ನೆಗೆಟಿವ್ ಆಯಿತು ಅಂದರೆ ತುಂಬ ಸ್ಟ್ರಾಂಗ್ ನೆಗೆಟಿವ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಈಗ ನಾವು ಫ್ಯೂಚರ್ಸನ್ನು ನೋಡೋದಾದರೆ ತುಂಬ ಪಾಸಿಟಿವ್ ತೋರಿಸ್ತಾ ಇದೆ. ಯು ಎಸ್ ಮಾರ್ಕೆಟಲ್ಲೆಲ್ಲ ಆಲ್ಮೋಸ್ಟ್ 1% ಮೇಲೆ ತೋರಿಸ್ತಾ ಇದೆ. ಸೊ ಇದು ಏನಾಗುತ್ತೆ ಅಂದರೆ ಮಾರ್ಕೆಟ್ ಪಾಸಿಟಿವ್ ಆಗಂತೂ ಓಪನ್ ಆಗುತ್ತೆ. ಅದು ಫಾಲೋ ಥ್ರೂ ಆಗುತ್ತಾ, ಹೋಲ್ಡ್ ಆಗುತ್ತಾ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಅದನ್ನು ಆದಮೇಲೆ ನೋಡಬೇಕಾಗತ್ತೆ. ಸೊ ಓವರಾಲ್ ಮಾರ್ಕೆಟಲ್ಲಿ ಏನಾಗ್ತಾ ಇದೆ ಅಂದರೆ ನಿಫ್ಟಿ 50 ಸ್ಟಾಕ್ಸಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸಾಕಷ್ಟು ಸ್ಟಾಕ್ಗಳಲ್ಲಿ ನಾವು ನೆಗೆಟಿವ್ ಪ್ಯಾಟ್ರನ್ಸನ್ನು ನೋಡ್ತಾ ಇದ್ದೀವಿ. ಅದ್ರದ್ದು ಕನ್ಫರ್ಮೇಷನ್ ಇಲ್ಲ. ಎಲ್ಲ ಸ್ಟಾಕ್ಗಳು ಏನಾಗಿದೆ ಅಂದರೆ ಒಂದು ಸಪೋರ್ಟ್ ಲೆವೆಲಲ್ಲಿದೆ. ಈ ಸಪೋರ್ಟ್ ಬ್ರೇಕ್ ಆಗುತ್ತಾ, ಹೋಲ್ಡ್ ಆಗುತ್ತಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸಪೋರ್ಟ್ ಬ್ರೇಕ್ ಆಯಿತು ಅಂದರೆ ಇಲ್ಲಿಂದ ನೆಗೆಟಿವ್ ಹೋಗ್ತೀವಿ. ಇಲ್ಲಿಂದ ಸಪೋರ್ಟ್ ಹೋಲ್ಡ್ ಆಯಿತು ಅಂದರೆ ನಾವು ಪಾಸಿಟಿವ್ ಹೋಗ್ತೀವಿ. ಸೊ ಅದರಿಂದ ಒಂದು ಮಾರ್ಕೆಟ್ ತುಂಬ ಸ್ಟ್ರಾಂಗ್ ಮೂಮೆಂಟ್ ಕೊಡೋ ಲಕ್ಷಣ ಇದೆ. ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅನ್ನೋದು ನೋಡಬೇಕಾಗತ್ತೆ. 90-95% ಪ್ರಾಬಬಿಲಿಟಿ ಇರೋದು ಮಾರ್ಕೆಟ್ ನೆಗೆಟಿವ್ ಹೋಗೋ ಸಂಭಾವನೆ ಜಾಸ್ತಿ ಇದೆ. ಯಾಕಂದರೆ ವ್ಯಾಲ್ಯೂಯೇಷನ್ ಎನಿವೇ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ. ಇಲ್ಲಿಂದ ಮೇಲೆ ಹೋಗೋಕ್ಕೆ ಅಷ್ಟು ಸ್ಟ್ರೆಂತ್ ಸಿಗ್ತಾ ಇಲ್ಲ. ನೆಗೆಟಿವ್ ಆಗೋ ಸಂಭಾವನೆ ಜಾಸ್ತಿ ಇದೆ. ಇವಾಗ ಒಂದು ನ್ಯೂಸ್ ಕೂಡ ಇದೆ, ಸೆಬಿ ಮಾರ್ಜಿನ್ ರೂಲ್ಸು ಪ್ಲಸ್ ಡಿಸೆಂಬರ್ 3 ಅಥವಾ 4ಗೆ ಒಂದು ಮೀಟಿಂಗ್ ನಡೀತಾ ಇದೆ. ಈಗ ಮತ್ತೆ ಲಾಕ್ಡೌನ್ ಮಾಡಬೇಕಾ ಅನ್ನೋದಕ್ಕೆ ಇವೆಲ್ಲ ಆ್ಯಕ್ಚುಲಿ ಮಾರ್ಕೆಟ್ಗೆ ನೆಗೆಟಿವ್ ಫ್ಯಾಕ್ಟರ್ ಆಗುತ್ತೆ. ಪ್ಲಸ್ ಯು ಎಸ್ ಮಾರ್ಕೆಟು ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ನೆಗೆಟಿವ್ ಆಗೋ ಸಂಭಾವನೆ ಜಾಸ್ತಿ ಇರುತ್ತೆ. ಸೊ ಅದರಿಂದ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇಲ್ಲಿಂದ ಮಾರ್ಕೆಟ್ ನೆಗೆಟಿವ್ ಆದರೆ ಟ್ರೆಂಡ್ ರಿವರ್ಸಲ್ ಆಗೋ ಸಂಭಾವನೆ ಇರುತ್ತೆ.
ಟ್ರೆಂಡ್ ರಿವರ್ಸಲ್ ಆದರೆ ಮೋಸ್ಟ್ ಸ್ಟಾಕ್ಗಳೆಲ್ಲ ರೀಟ್ರೇಸ್ ಆಗ್ಬೋದು. ಸೊ ಈಗೇನಾಗ್ತಾ ಇದೆ ಅಂದರೆ ನಿಫ್ಟಿ 50 ಸ್ಟಾಕ್ಸ್ ಏನಿದೆ ಅಲ್ಲಿ ಸಾಕಷ್ಟು ನಾವು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಎಲ್ಲೆಲ್ಲಿ ತುಂಬ ಸ್ಟ್ರಾಂಗ್ ಮೂಮೆಂಟ್ ಕೊಟ್ಟಿದೆ ಅಲ್ಲಿ ನಮಗೆ ಪ್ರಾಫಿಟ್ ಬುಕ್ಕಿಂಗ್ ಬರೋ ಸಂಭಾವನೆ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಕೆಲವೊಂದು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಂಪ್ನೀಸ್ಗಳಲ್ಲಿ ಒಳ್ಳೆ ಖರೀದಾರಿ ಬರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ಮಾರ್ಕೆಟಲ್ಲಿ ಫುಲ್ ಫ್ಲೆಜ್ಡ್ ಆಗಿ ಸೆಲ್ ಆಫ್ ಬರೋದಿಲ್ಲ. ಸೊ ಸ್ಟಾಕ್ ಸ್ಪೆಸಿಫಿಕ್ ಆಪರ್ಚುನಿಟಿ ಇರುತ್ತೆ ಬೈಯಿಂಗಲ್ಲಿ ಕೂಡ. ಸೊ ಅದ್ರ ಪ್ರಕಾರ ನೀವು ನೋಡಿಕೊಂಡು ಬೈಯಿಂಗು ಮಾಡಬೇಕಾಗತ್ತೆ. ಬೈಯಿಂಗ್ ಮಾಡೋರು ಬೈಯಿಂಗ್ ಮಾಡ್ಬೋದು, ಸೆಲ್ಲಿಂಗ್ ಮಾಡೋರಿಗೆ ಸೆಲ್ಲಿಂಗ್ ಆಪರ್ಚುನಿಟೀಸ್ ಎರಡೂ ಕೂಡ ಈಕ್ವಲ್ ಆಗಿ ಆಪರ್ಚುನಿಟಿ ಸಿಗ್ತಾ ಇದೆ ಈ ಮಾರ್ಕೆಟಲ್ಲಿ. ಅದರ ಪ್ರಕಾರ ನೀವು ಟ್ರೇಡಿಂಗ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ಈ ಗೋಲ್ಡ್ ಮತ್ತು ಸಿಲ್ವರು ನಿಮಗೆ ನೆನ್ನೆ ಹೇಳ್ದಂಗೆ ಒಂದು ಲೋವರ್ ಲೆವೆಲಲ್ಲಿ ಸಪೋರ್ಟ್ ತೊಗೊಳ್ತಾ ಇದೆ. ಸೊ ಈ ಲೋವರ್ ಲೆವೆಲಲ್ಲಿ ಸಪೋರ್ಟ್ ತೊಗೊಳ್ಳೋದ್ರಿಂದ ಇವಾಗ ಗೋಲ್ಡ್ ಸಿಲ್ವರ್ ಪಾಸಿಟಿವ್ ಆಗ್ಬೋದು. ಸೈಡ್ ವೇಸ್ ಟು ಪಾಸಿಟಿವ್ ಗೋಲ್ಡ್ ಸಿಲ್ವರ್ ಆಗುತ್ತೆ. ಅದೇ ಕ್ರೂಡ್ ಆಯಿಲಲ್ಲಿ ಸೈಡ್ ವೇಸಿಂದ ನೆಗೆಟಿವ್ ಆಗುತ್ತೆ. ನಾನು ನಿಮಗೆ ಮುಂಚೆಯಿಂದ ಹೇಳ್ತಾ ಇದ್ದೀನಿ, ಹೆಡ್ ರೂಮ್ ಜಾಸ್ತಿ ಇಲ್ಲ, ಇಲ್ಲಿಂದ ನೆಗೆಟಿವ್ ಆಗೋ ಸಂಭಾವನೆ ಜಾಸ್ತಿ ಇರುತ್ತೆ ಅಂತ. ಓಪೆಕ್ ಮೀಟಿಂಗ್ ನಡೀತಾ ಇದೆ. ಓಪೆಕ್ ಮೀಟಿಂಗ್ ಇದು ಮೇನಾಗಿ ಆ್ಯಕ್ಚುಲಿ ಕ್ರೂಡ್ ಆಯಿಲ್ದು ಎಲ್ಲ ಕಂಟ್ರೀಸ್ ಅವರು ಒಟ್ಟಿಗೆ ಮೀಟ್ ಮಾಡ್ತಾರೆ. ಈಗ ಪ್ರೊಡಕ್ಷನ್ ಏನಾದ್ರು ಕಟ್ ಮಾಡ್ತಾರೆ ಅಂದರೆ ಇದು ಆಲ್ರೆಡಿ ಮಾರ್ಕೆಟಿಗೆ ಗೊತ್ತಾಗಿದೆ. ಅದಕ್ಕೋಸ್ಕರ ಮಾರ್ಕೆಟು ಕ್ರೂಡ್ ಆಯಿಲ್ ಮೇಲೆ ಹೋಗ್ಬಿಟ್ಟಿದೆ. ಅದರಿಂದ ಇಲ್ಲಿಂದ ಮತ್ತೆ ನೆಗೆಟಿವ್ ಆಗೇ ಆಗುತ್ತೆ. ಅದೇ ಇನ್ ಕೇಸ್ ಸಪ್ಲೈನ ಇನ್ಕ್ರೀಸ್ ಮಾಡ್ತಾರೆ ಅಂದರೆ, ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾರೆ ಅಂದರೆ ಅದು ಇನ್ನೂ ಜಾಸ್ತಿ ನೆಗೆಟಿವ್ ಫ್ಯಾಕ್ಟರ್ ಆಗುತ್ತೆ ಕ್ರೂಡ್ ಆಯಿಲ್ಗೆ. ಸೊ ಆದ್ದರಿಂದ ನೀವು ಅದ್ರ ಪ್ರಕಾರ ಟ್ರೇಡ್ ಮಾಡಬೇಕಾಗತ್ತೆ. ಓವರ್ ಆಲ್ ಸೈಡ್ ವೇಸ್ ಟು ನೆಗೆಟಿವ್ ಇರುತ್ತೆ ಕ್ರೂಡ್ ಆಯಿಲು. ಗೋಲ್ಡ್ ಮತ್ತು ಸಿಲ್ವರಲ್ಲಿ ಸೈಡ್ ವೇಸ್ ಟು ಪಾಸಿಟಿವ್ ಇರುತ್ತೆ. ಸೊ ಇದು ಮಾರ್ಕೆಟಿನ ಮೂಮೆಂಟು, ಇದು ಮಾರ್ಕೆಟಿನ ರಿಯಾಕ್ಷನ್ನು. ಅದ್ರ ಪ್ರಕಾರ ನೀವು ಟ್ರೇಡ್ ಮಾಡಬೇಕಾಗತ್ತೆ. ಅದೇ ನಾವು ಸ್ಟಾಕ್ ಮಾರ್ಕೆಟ್ ನೋಡಿದ್ರೆ ಸೈಡ್ ವೇಸಿಂದ ನೆಗೆಟಿವ್ ಹೋಗೋ ಸಂಭಾವನೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಸದ್ಯಕ್ಕಂತೂ ನಾವು ಪ್ರಾಫಿಟ್ ಬುಕ್ಕಿಂಗ್ ಅಂತ ಅರ್ಥ ಮಾಡ್ಕೋತೀವಿ. 12,800 13,000 ರೇಂಜಲ್ಲೇ ಇರುತ್ತೆ ಅಂತ ಅಂದ್ಕೊಳ್ಳೋಣಂತೆ. ಬೈ ಚಾನ್ಸ್ ಅದೇನಾರು ಬ್ರೇಕ್ ಆಯಿತು ಅಂದರೆ 12,700 ತುಂಬ ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. ಅದು ಬ್ರೇಕ್ ಆಯಿತು ಅಂದರೆ 12,500ವರೆಗೂ ನಾವು ಹೋಗ್ಬೋದು. ಅದೇ ನಾವು ಹೈಯರ್ ಲೆವೆಲಲ್ಲಿ 13,050ರಿಂದ ರೆಸಿಸ್ಟೆನ್ಸ್ ಆಗುತ್ತೆ. ಅದರ ಮೇಲೆ ಸಸ್ಟೇನ್ ಆದರೆ ಅಲ್ಲಿಂದ ಬೈಯಿಂಗ್ ಆಪರ್ಚುನಿಟಿ ಬರ್ಬೋದು. ಅದು ಎಲ್ಲ ಸಪೋರ್ಟ್ಗಳು ಹೋಲ್ಡ್ ಮಾಡಿದ್ರೆ ಆಗುತ್ತೆ. ಇಲ್ಲ ಇಲ್ಲಿಂದ ರೆಸಿಸ್ಟೆನ್ಸ್ ತೊಗೊಂಡ್ರೆ ಇಲ್ಲಿಂದ ಸೆಲ್ಲಿಂಗ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಇದ್ರ ಪ್ರಕಾರ ನೀವು ಟ್ರೇಡ್ ಮಾಡಬೇಕಾಗತ್ತೆ. ನನ್ನ ಪ್ರಕಾರ ನೀವು ಲಾಂಗ್ಸಿಂದ ನೀವು ಯಾವುದೇ ಲಾಂಗ್ಸ್ ಇದ್ದರೂ ಅದನ್ನು ಪ್ರಾಫಿಟ್ ಬುಕ್ ಮಾಡಿಕೊಂಡು ಅಲ್ಲಿಂದ ನೀವು ಇಲ್ಲ ನಿಮ್ಮ ಸ್ಟಾಪ್ ಲಾಸ್ಗಳನ್ನು ಟೈಟ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿಂದ ನಾವೇನಾದ್ರು ಟ್ರೆಂಡ್ ರಿವರ್ಸಲ್ ಆದರೆ ಮೆಜಾರಿಟಿ ಸ್ಟಾಕ್ಸ್ಗಳು ಕೆಳಗೆ ಹೋಗೋ ಸಂಭಾವನೆ ಜಾಸ್ತಿ ಆಗುತ್ತೆ. ಓವರಾಲ್ ಮಾರ್ಕೆಟಲ್ಲಿ ನೆಗೆಟಿವ್ ಆಗೋ ಸಂಭಾವನೆ ಜಾಸ್ತಿ ಕಾಣಿಸ್ತಾ ಇದೆ. ಆದ್ದರಿಂದ ಸ್ವಲ್ಪ ಕೇರ್ಫುಲ್ ಆಗಿರೋದು ಉತ್ತಮ ಆಗುತ್ತೆ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಹಿಟ್ ಮಾಡಿ. ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಕ್ರೇಜಿ ಮನಿ ವಿಚ್ ಟ್ರೀ ಜಾಯಿನ್ ಆಗಿಲ್ಲ ಅಂದರೆ ಅದು ಕೂಡ ಜಾಯಿನ್ ಆಗಿ. ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಮಾಹಿತಿ ಸಿಗ್ತಾ ಹೋಗುತ್ತೆ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ದಿನ ಶುಭವಾಗಲಿ, ಲಾಭದಾಯಕವಾಗಲಿ.